ಹನುಮಂತನು ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬ. ಅವನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ. ಎಲ್ಲಾ ದೇವತೆಗಳಲ್ಲಿ ಹನುಮನು ಭಕ್ತರ ಪ್ರಾರ್ಥನೆಯನ್ನು ಮೊದಲು ಕೇಳುತ್ತಾನೆ ಎಂದು ನಂಬಲಾಗಿದೆ. ಹನುಮಂತನು ನಮ್ಮ ಜೀವನದಿಂದ ಎಲ್ಲ ಭಯ ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತಾನೆ. ಹನುಮನು ಎಲ್ಲರಿಗೂ ಒಂದೇ ಬಾರಿಗೆ ಅಥವಾ ಸಾಮಾನ್ಯ ಸಮಯದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಒಬ್ಬರ ಜೀವನದಲ್ಲಿ ಹನುಮಂತನ ಉಪಸ್ಥಿತಿಯು ಯಾರಾದರೂ ಜೀವನದ ಅನುಭವದ ಕತ್ತಲೆಯಿಂದ ತುಂಬಿದಾಗ, ಅವರ ನೋವು ಹೆಚ್ಚಾದಾಗ, ಹೃದಯವು ನಡುಗಿದಾಗ, ಬೇರೆಲ್ಲಿಯೂ ಹೋಗಲು ಸಾಧ್ಯವಾಗದಿದ್ದಾಗ, ನಾವು ಆಳವಾದ ನೋವಿನಲ್ಲಿದ್ದಾಗ ನಮ್ಮನ್ನು ಮೊದಲು ಹಿಡಿದಿಟ್ಟುಕೊಳ್ಳುವ ಮೊದಲ ವ್ಯಕ್ತಿ ಹನುಮಂತ. ನಾವು ನಮ್ಮ ಜೀವನದಲ್ಲಿ ಬಳಲುತ್ತಿರುವಾಗಲೆಲ್ಲ ನಮ್ಮ ಜೀವನದ ಹೆಚ್ಚಿನ ತೊಂದರೆಗಳಾದ ಅನ್ಯಾಯ, ಇತರರಿಂದ ತೊಂದರೆ, ಕಿರಿಕಿರಿ, ಆಂತರಿಕ ನೋವು, ಈ ಸಮಸ್ಯೆಗಳು ಅಷ್ಟು ದೊಡ್ಡದಲ್ಲ ಮತ್ತು ಅವುಗಳನ್ನು ಪರಿಹರಿಸಬಹುದು ಎಂದು ನಮಗೆ ತಿಳಿದಿದೆ. ಆದರೆ ಈ ಸಮಸ್ಯೆಗಳಿಂದ ನಾವು ದಾರಿ ತಪ್ಪಿದಂತೆ ಭಾಸವಾಗುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲವೂ ತಪ್ಪಿದಾಗ ನಮ್ಮ ನೋವು ಆಳವಾಗುವ ಹಂತ ಬರುತ್ತದೆ. ಜೀವನ ನಿಭಾಯಿಸುವ ಕಾರ್ಯವಿಧಾನಗಳು ವಿಫಲಗೊಳ್ಳುತ್ತವೆ ಮತ್ತು ನಾವು ನಮ್ಮ ಆಂತರಿಕ ಕೂಗನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಆ ಸಮಯದಲ್ಲಿ ಹನುಮಂತನು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಹನುಮಂತನು ನೋವು, ಸಂಕಟಗಳನ್ನು ನಿವಾರಿಸುವವನು. ಶ್ರೀರಾಮ ತೀವ್ರ ನೋವಿನಲ್ಲಿದ್ದಾಗ ಹನುಮಂತನು ಅವನ ಜೊತೆಗಿದ್ದನು. ಸೀತಾದೇವಿಗೆ ಹನುಮನು ಭರವಸೆ ನೀಡಿದನು. ಈ ರೀತಿ ರಾಮಾಯಣದಲ್ಲಿ ಹನುಮಂತನು ನೋವಿನಲ್ಲಿರುವ ಎಲ್ಲರಿಗೂ ಸಹಾಯ ಮಾಡಿದನು. ಹನುಮಾನ್ ಚಾಲೀಸದಲ್ಲಿ ಉಲ್ಲೇಖಿಸಿರುವಂತೆ ನಾಸೇರೋ ಹರೇ ಸಬ ಪೀರ ಜಪತ ನಿರಂತರ ಹನುಮತ ವೀರ. ಹನುಮಾನ್ ಚಾಲೀಸದ ಈ ಶ್ಲೋಕವು ನಾವು ಆಳವಾದ ನೋವಿನಲ್ಲಿದ್ದಾಗಲೆಲ್ಲ ಹನುಮನ ಶಕ್ತಿಯು ನಮ್ಮ ಆತ್ಮವನ್ನು ಭೇಟಿಯಾಗುತ್ತದೆ ಎಂದು ಹೇಳುತ್ತದೆ. ನಮ್ಮ ಹೃದಯವು ತೆರೆದಿರುವಾಗ, ದುರ್ಬಲವಾಗಿರುವಾಗ, ನಮ್ಮ ಅಹಂಕಾರವನ್ನು ಮೀರಿದಾಗ ನಮ್ಮೊಳಗಿನ ಭಕ್ತಿ ಜಾಗೃತಗೊಳ್ಳುವ ಸಮಯ ಇದು. ಜೀವನದಲ್ಲಿ ನಾವು ವಿಫಲರಾದಾಗ, ದ್ರೋಹ ಬಗೆದಾಗ, ಛಿದ್ರಗೊಂಡಾಗಲೆಲ್ಲ ಹನುಮನನ್ನು ಪ್ರಾರ್ಥಿಸಿ ಕೇಳಿ, ಏಕೆಂದರೆ ಅದು ನಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿಯನ್ನು ಆಹ್ವಾನಿಸುತ್ತಿದ್ದೇವೆ ಎಂಬುದರ ಸಂಕೇತವಾಗಿದೆ. ನಮ್ಮ ಜೀವನದಲ್ಲಿ ಹನುಮಂತನ ಅವತಾರವು ಕೇವಲ ಪ್ರತಿಫಲವಲ್ಲ, ಅದು ನಾವು ಭಕ್ತಿಯ ಮುಂದಿನ ಹಂತವನ್ನು ಪ್ರಾರಂಭಿಸುತ್ತಿದ್ದೇವೆ ಎಂಬುದರ ಸಂಕೇತವಾಗಿದೆ. ಕಷ್ಟದಲ್ಲಿದ್ದಾಗ, ಭಕ್ತನಿಗೆ ಬೇರೆಲ್ಲಿಯೂ ಆಸರೆಯಾಗದಿದ್ದಾಗ, ನಮ್ಮ ಶರಣಾಗತಿ ಅನಿವಾರ್ಯವಾದಾಗ, ಹೋಗಲು ಯಾವುದೇ ದಿಕ್ಕನ್ನು ಕಂಡುಕೊಳ್ಳದವರನ್ನು ಹನುಮಂತನು ದಾರಿ ತೋರಿಸುತ್ತಾನೆ. ರಾಮಾಯಣದಲ್ಲಿ ಹನುಮಂತನು ತನ್ನ ಹೃದಯವನ್ನು ತೆರೆದು ಒಳಗೆ ರಾಮ ಮತ್ತು ಸೀತಾದೇವಿಯನ್ನು ತೋರಿಸಿದನು. ನಾವು ನೋಡೇ ಇರುತ್ತೇವೆ. ಅದು ಶ್ರೀರಾಮನಿಗೆ ತನ್ನ ಶರಣಾಗತಿಯನ್ನು ತೋರಿಸುತ್ತದೆ. ಲಕ್ಷ್ಮಣನನ್ನು ಗುಣಪಡಿಸಲು ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಯಾವುದೇ ಸಮಯದಲ್ಲಿ ನನ್ನ ಸ್ವಾಮಿಗೆ ಸೇವೆ ಸಲ್ಲಿಸುವುದನ್ನು ನಮಗೆ ಕಲಿಸುತ್ತಾನೆ. ನಮ್ಮ ಭಕ್ತಿ ಒಳಮುಖವಾಗಿದ್ದಾಗ, ನಾವು ಅಸಹಾಯ ಕಥೆಯನ್ನು ಅನುಭವಿಸಿದಾಗ ಮತ್ತು ಭಗವಂತನಿಗೆ ಶರಣಾಗಲು ನಮಗೆ ಕಷ್ಟವಾದಾಗ ಭಗವಾನ್ ಹನುಮನು ನಮಗೆ ಕಾಣಿಸಿಕೊಳ್ಳುತ್ತಾನೆ. ನಮ್ಮ ಜೀವನವು ಕುಸಿಯುತ್ತಿದೆ ಎಂದು ನಮಗೆ ಅನಿಸಿದಾಗಲೆಲ್ಲ ಶಕ್ತಿಯನ್ನು ಒತ್ತಾಯಿಸುವ ಬದಲು ನಾವು ಕುಸಿತಕ್ಕೆ ಒಳಗಾಗುತ್ತೇವೆ. ಭಗವಂತನು ನಮ್ಮ ಕೂಗನ್ನು ಕೇಳುತ್ತಾನೆ ಎಂದು ಭಾವಿಸಿ ನಾವು ಅಳಲು ಪ್ರಾರಂಭಿಸುತ್ತೇವೆ. ಆ ಸಮಯದಲ್ಲಿ ಹನುಮಂತನೇ ಮಾತ್ರ ಮೊದಲು ನಮ್ಮ ಕೂಗನ್ನು ಕೇಳುತ್ತಾನೆ, ನಮ್ಮ ಮುರಿದ ಹೃದಯವನ್ನು ಗುಣಪಡಿಸುವವನು. ಮತ್ತು ಹನುಮಂತನು ನಮ್ಮ ಜೀವನದಲ್ಲಿ ತನ್ನ ಪ್ರವೇಶಕ್ಕಾಗಿ ನಮ್ಮ ಹೃದಯವನ್ನು ದೇವಾಲಯವನ್ನಾಗಿ ಮಾಡುತ್ತಾನೆ. ನಮ್ಮ ಜೀವನದಲ್ಲಿ ಹನುಮನ ಸಾನ್ನಿಧ್ಯವು ಅವನ ಕಥೆಯ ಮೂಲಕ ಪ್ರತಿಧ್ವನಿಸುವ ಸಂದರ್ಭಗಳಿವೆ. ರಾಮಾಯಣದಲ್ಲಿ ಹನುಮನು ಕಾಣಿಸಿಕೊಳ್ಳುವ ಸಂದರ್ಭಗಳು ನಮ್ಮ ಆಧುನಿಕ ಜೀವನಕ್ಕೆ ಆಳವಾಗಿ ಅನ್ವಯಿಸುತ್ತದೆ. ಈ ಭೌತಿಕ ಜೀವನದಲ್ಲಿ ನಾವು ಕೆಲಸದಲ್ಲಿ ಅಥವಾ ಯಾವುದೇ ಸಂದರ್ಭಗಳಲ್ಲಿ ದ್ರೋಹವೆಸೆದಾಗ, ನೀವು ಯಾರನ್ನಾದರೂ ನಂಬಿದಾಗ ಮತ್ತು ನಿಮ್ಮ ನಡುವಿನ ನಂಬಿಕೆ ಕುಸಿದಾಗ, ನೀವು ಶಕ್ತಿಹೀನರೆಂದು ಭಾವಿಸಿದಾಗ, ಆ ಸಮಯದಲ್ಲಿ ಹನುಮಂತನು ನಿಮ್ಮ ರಕ್ಷಕನಾಗುತ್ತಾನೆ. ನೀವು ದೈಹಿಕವಾಗಿ ದುರ್ಬಲರಾಗಿರುವಾಗ ಯಾವುದೇ ಸಂದರ್ಭಗಳಲ್ಲಿ ನಾವು ಹನುಮನನ್ನು ಪ್ರಾರ್ಥಿಸಬಹುದು. ಸಂತ ತುಳಸಿದಾಸರು ತಮ್ಮ ಹನುಮಾನ್ ಬಾಹುಕ ಸ್ತೋತ್ರದಲ್ಲಿ ಉಲ್ಲೇಖಿಸಿದಂತೆ ಕೆಲವೊಮ್ಮೆ ನಮ್ಮ ನೋವು ಆಳವಾದ ಭಕ್ತಿಗೆ ಬಾಗಿಲು ಆಗುತ್ತದೆ ಎಂದು ಹೇಳಿದರು. ನಾವು ನಮ್ಮ ಗುರುತನ್ನು ಅಥವಾ ಜೀವನದ ಉದ್ದೇಶವನ್ನು ಕಳೆದುಕೊಂಡಾಗ, ನಮ್ಮ ಜೀವನದ ಉದ್ದೇಶವನ್ನು ನಾವು ತಿಳಿಯದಿದ್ದಾಗ, ಆ ಸಮಯದಲ್ಲಿ ಹನುಮನು ನಮಗೆ ಮಾರ್ಗದರ್ಶನ ನೀಡುತ್ತಾನೆ. ಅವನು ನಮಗೆ ಜ್ಞಾನ ಮತ್ತು ಶಕ್ತಿಯನ್ನು ನೀಡುತ್ತಾನೆ. ನಮ್ಮ ಜೀವನದಲ್ಲಿ ನಾವು ನಿರಂತರವಾಗಿ ಅನ್ಯಾಯವನ್ನು ಎದುರಿಸಿದಾಗ, ಜೀವನವು ವ್ಯರ್ಥವೆಂದು ಭಾವಿಸಿದಾಗ, ನೀವು ಎಲ್ಲರಿಂದಲೂ ನಿರಾಶೆಗೊಂಡಾಗ, ನೀವು ತುಂಬ ದುರ್ಬಲರಾಗಿದ್ದಾಗ, ಯೋಧ ಹನುಮಂತನು ನಿಮ್ಮೊಳಗಿನ ಅಜ್ಞಾನವನ್ನು ಕಿತ್ತು ಹಾಕುತ್ತಾನೆ.
ನಮ್ಮ ನೋವು ಕೆಲವೊಮ್ಮೆ ಭಗವಂತನಿಗೆ ಶರಣಾಗಲು ಒಂದು ದ್ವಾರವಾಗಬಹುದು. ಅದು ಆಳವಾದ ಭಕ್ತಿಗಾಗಿ, ಪರಿವರ್ತನೆಗಾಗಿಯೂ ಆಗಿರಬಹುದು. ಹನುಮನನ್ನು ಕೇವಲ ಅನುಕೂಲಕ್ಕಾಗಿ ಅಲ್ಲ, ಬದಲಾಗಿ ನಮ್ಮ ಜೀವನದ ತಿರುವುಗಾಗಿ ಪ್ರಾರ್ಥಿಸಲಾಗುತ್ತದೆ. ನಾವು ಈಗಾಗಲೇ ಜೀವನದಿಂದ ಚುಚ್ಚಲ್ಪಟ್ಟಾಗ ಹನುಮನು ಕಾಣಿಸಿಕೊಳ್ಳುವುದರಿಂದ ನಾವು ನಮ್ಮ ನೋವನ್ನು ಹನುಮನಿಗೆ ಒಪ್ಪಿಕೊಳ್ಳಬೇಕು. ಸೀತಾದೇವಿಯಿಂದ ಬೇರ್ಪಟ್ಟಾಗ ಭಗವಾನ್ ರಾಮನು ಮುರಿದು ಹೋದಾಗ ಹನುಮನು ಸಹಾಯ ಮಾಡಿದನು. ನಿಮ್ಮ ಜೀವನ ಚೆನ್ನಾಗಿಲ್ಲದಿದ್ದರೂ ಬೇರೆಯವರ ಅಗತ್ಯದ ಕಡೆಗೆ ಸಾಗಿ ಅವರಿಗೆ ಸಹಾಯ ಮಾಡಿ. ನೀವು ನೋವಿನಲ್ಲಿದ್ದರೂ ಸಹ ಅದು ನಿಮ್ಮ ಅಹಂಕಾರವನ್ನು ಭಗವಂತನಿಗೆ ಶರಣಾಗಲು ಸೇತುವೆ ಮಾಡುವಂಥದ್ದೇ. ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಹನುಮನನ್ನು ಸ್ಮರಿಸುವುದು ನಮ್ಮ ಜೀವನದ ಎಲ್ಲ ಬಿಕ್ಕಟ್ಟುಗಳನ್ನು ನಿವಾರಿಸುತ್ತದೆ. ಹನುಮಂತನ ಅಂತಿಮ ಗುರುತು ವಾನರ ಅಥವಾ ಬಲಿಷ್ಠ ಪುರುಷ ಅಲ್ಲ, ಬದಲಾಗಿ ಶುದ್ಧ ಭಕ್ತಿಪರ ಜೀವಿಯಾಗಿದ್ದನು. ನಮ್ಮ ಹೆಸರು, ಖ್ಯಾತಿ, ಯಶಸ್ಸು, ನೋವು ಎಲ್ಲವನ್ನೂ ತೆಗೆದುಕೊಂಡರೆ ನಮ್ಮೊಳಗೆ ಏನು ಉಳಿದಿದೆ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಆ ಸಮಯದಲ್ಲಿ ಹನುಮನು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಹನುಮಂತನು ನಮ್ಮ ಆಂತರಿಕ ಪ್ರಪಂಚಕ್ಕೆ ಬಂದಾಗ ನಮ್ಮ ಬಾಹ್ಯ ಸಮಸ್ಯೆಗಳು ತಕ್ಷಣವೇ ಮಾಯವಾಗುತ್ತವೆ ಎಂದು ಅದು ಖಾತರಿಪಡಿಸುವುದಿಲ್ಲ, ಆದರೆ ಅದು ನಮ್ಮ ಆಂತರಿಕ ನಂಬಿಕೆಗಳನ್ನು ಬದಲಾಯಿಸುತ್ತದೆ. ನಾವು ಭಗವಂತನ ಸೇವಕನಾಗಿ ಬದಲಾಗುತ್ತೇವೆ. ಗಾಯಕ್ಕಿಂತ ಧೈರ್ಯವು ಹೆಚ್ಚು ಮುಖ್ಯವಾಗುತ್ತದೆ. ನಮ್ಮ ಹೋರಾಟ ಸೇಡಿಗಾಗಿ ಅಲ್ಲ, ಆದರೆ ತತ್ವ ಮತ್ತು ಧರ್ಮಕ್ಕಾಗಿ. ಹನುಮನ ಶಕ್ತಿ ಕೋಪದಲ್ಲಿ ಅಲ್ಲ, ಬದಲಾಗಿ ನೀತಿವಂತ ಉದ್ದೇಶದಲ್ಲಿ ನೆಲೆಗೊಂಡಿತ್ತು. ನಾವು ದೊಡ್ಡ ಉದ್ದೇಶಕ್ಕೆ ಜಾಗೃತರಾದಾಗ ನೋವು ಮತ್ತು ಕಿರಿದಾದ ಗುರುತನ್ನು ಕುಸಿಯುತ್ತದೆ. ಹನುಮಂತನು ವಿಶಾಲ ಪ್ರಪಂಚಕ್ಕೆ ನಮ್ಮನ್ನು ಕರೆದೊಯ್ಯುತ್ತಾನೆ. ನಮ್ಮ ಜೀವನದಲ್ಲಿ ಹನುಮಂತ ಬಂದಾಗ ನಮ್ಮೊಳಗೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಕೊಳ್ಳುತ್ತೇವೆ ಮತ್ತು ನಾವು ಹನುಮಂತನಿಗೆ ಸಂಪೂರ್ಣವಾಗಿ ಶರಣಾಗುತ್ತೇವೆ. ಹನುಮಂತನ ನಿಜವಾದ ಶಕ್ತಿ ಕೇವಲ ಆಯುಧಗಳಲ್ಲಿಲ್ಲ, ಅವನ ಭಕ್ತಿಯಲ್ಲಿದೆ. ನೀವು ಕಾಣದ, ನಿರ್ಲಕ್ಷಿಸಲ್ಪಟ್ಟ, ಮುರಿದ ಭಾವನೆ ಹೊಂದಿದರೆ ಬಹುಶಃ ಕಾಣದ ಯೋಧನು ನಿಮ್ಮನ್ನು ಈಗಾಗಲೇ ಗಮನಿಸಿರಬಹುದು. ನಿಮ್ಮ ನೋವು, ನಿಮ್ಮ ಕೂಗು, ನಿಮ್ಮ ಶರಣಾಗತಿ ಇವು ಹನುಮಂತನಿಗೆ ಆಹ್ವಾನವಾಗಿದೆ. ಹನುಮಂತನು ನಿಮ್ಮ ಮುರಿದ ಸ್ಥಿತಿಯನ್ನು ಸರಿಪಡಿಸಲು ಮಾತ್ರ ಬರುವುದಿಲ್ಲ, ಅದನ್ನು ಮೀರಿ ನಿಮ್ಮನ್ನು ಮುನ್ನಡೆಸಲು ಅವನು ಬರುತ್ತಾನೆ. ನಿಮ್ಮ ಆಳವಾದ ನೋವು ನಿಮ್ಮ ದೊಡ್ಡ ಶಕ್ತಿಯಾಗಲು ನಿಮಗೆ ಸಹಾಯ ಮಾಡುತ್ತಾನೆ. ಇದಿಷ್ಟು ಹನುಮಂತನ ಶಕ್ತಿಯ ಬಗ್ಗೆ. ಜೈ ಶ್ರೀರಾಮ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.